ಹಲೋ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಹೊಸ ವಿಡಿಯೋ ತಗೊಂಬಂದು 7200C ಮಾಡಲು. ಇದರಲ್ಲಿ ಸ್ಪೀಡ್ ಬಂದ್ಬಿಟ್ಟು ಯಾವ ಥರ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಅಂತ ಫುಲ್ ಟ್ಯುಟೋರಿಯಲ್ ಹೇಳ್ಕೊಟ್ಟಿದ್ದೀನಿ ನೋಡಿ. CD ಬಟನ್ ಇಟ್ಕೊಂಡು ಆನ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ 3-4 ಆಪ್ಷನ್ ಐತೆ ನೋಡಿ. ಸಿಂಬಲ್ ನೋಡ್ಕೊಳ್ಳಿ, HILI ಈ ಥರ ಬಂತು ಅಂದರೆ AB ಅಮುಕಿದ್ರೆ ನೋಡಿ 3800 ಸ್ಪೀಡ್ ಬಂತು. ಇದು 35 ಇಕ್ತೀನಿ, ಮತ್ತು CD ಬಟನ್ ಅಮಕಿದ್ರೆ ಎಂಟರ್ ಆಗಿಬಿಡುತ್ತೆ. ಇದು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ಪು ನೋಡ್ತಾ ಇರಿ. ಇವಾಗ ನೋಡಿ, ಮ್ಯಾಕ್ಸ್ ಅಮಕಿದ್ರೆ ಸ್ಪೀಡ್ ಇನ್ಕ್ರೀಸ್ ಆಗೋದಿಲ್ಲ, ಡಿಕ್ರೀಸ್ ಆಗುತ್ತೆ. ಇದು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ಯಾವ ಥರ ಮಾಡೋದು ಅಂತ ನೋಡ್ತಾ ಇರಿ ವಿಡಿಯೋದಲ್ಲಿ. ಇದು ನೋಡಿ ನೆಕ್ಸ್ಟ್ ಸ್ಟೆಪ್ಪು. CD ಮತ್ತು ಮ್ಯಾಕ್ಸ್ ಪ್ರೆಸ್ ಮಾಡಿ ಆನ್ ಮಾಡಬೇಕು. CD ಮತ್ತು ಮ್ಯಾಕ್ಸ್ ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ನೋಡಿ F001 ಬರುತ್ತೆ. ಇದರಲ್ಲಿ ನಾವು 189ಗೆ ಬರಬೇಕು ನೋಡಿ. 189ಗೆ ಬಂದ್ಬಿಟ್ಟು ಮತ್ತೆ AB ಪ್ರೆಸ್ ಮಾಡಿದ್ರೆ ಸ್ಪೀಡಿಗೆ ಬರುತ್ತೆ. ಇದು ಮೆಮೊರಿ ಒಳಗಡೆಯಿಂದ ಮಾಡೋದು. ಇದರಲ್ಲಿ ಇನ್ಕ್ರೀಸು ಮತ್ತು ಡಿಕ್ರೀಸ್ ಮಾಡ್ಕೊಬೋದು. 35 ಇಕ್ಕಬೇಕು, ನಾನು 35 ಇಕ್ಕಿದ್ದೀನಿ ನೋಡಿ. ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಮತ್ತು CD ಬಟನ್ನ ಅಮಕಿದ್ರೆ ಎಂಟರ್ ಆಗುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ಎರಡನೇ ಸ್ಟೆಪ್ಪು. ಇದಾದಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ, ರೀಸೆಟ್ ಮಾಡೋಕ್ಕಾಗೋದಿಲ್ಲ. ಈ ಚೈನಾಯಿಂದ ಮಿಷಿನ್ಸ್ಗಳು ಕೊಟ್ಬಿಟ್ಟು ಯಾವ್ದು ಅಮ್ಕೋದು ಯಾವ್ದು ಬಿಡೋದು ನಮಗೆ ಒಂದೊಂದು ಟೈಮ್ ಕನ್ಫ್ಯೂಷನ್ನು. ಇವಾಗ ನೋಡಿ, ಇದೊಂದು ಸ್ಟೆಪ್ ಆಯಿತು, 2 ಸ್ಟೆಪ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎರರು 65 ಬರುತ್ತೆ. ಯಾವುದೇ ಬಟನ್ ಪ್ರೆಸ್ ಮಾಡಿ ನೀವು ಎರರ್ 65 ಬರುತ್ತೆ. ಅದನ್ನು ಯಾವ ಥರ ನಾವು ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡ್ತಾ ಇರಿ, ನಾನು ಪ್ಯಾನಲ್ ಬೋರ್ಡು ಸಪ್ರೇಟಾಗಿ ಬಿಚ್ಕೊಂಬಂದಿದ್ದೀನಿ. ಬೋರ್ಡ್ ಕೆಳಗಡೆ ಬಂದಿದ್ದೀನಿ. ಬೋರ್ಡ್ನ ಬಿಚ್ಬಿಟ್ಟು ಬ್ಯಾಕ್ ಸೈಡು ನೋಡಿ, ಇದರಲ್ಲಿ ನೋಡ್ತಾ ಇರಿ, ರೀಸೆಟ್ ಆಗೋದಿಲ್ಲ. ಅದಾದಮೇಲೆ ಬಂದ್ಬಿಟ್ಟು ಎರರ್ 65 ಬರುತ್ತೆ. ಯಾವುದೇ ಬಟನ್ ಪ್ರೆಸ್ ಮಾಡಿ ಆನ್ ಮಾಡಿದ್ರೆ ಎರರ್ 65 ಬರುತ್ತೆ. ಆ ಥರ ಟೈಮಲ್ಲಿ ಏನು ಮಾಡೋದು ಅಂತ ನೋಡೋಣ ನೋಡಿ. ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ. ಎರರ್ 65 ಬಂದ್ಬಿಡ್ತು. ABCD ಪ್ರೆಸ್ ಮಾಡ್ಕೊಂಡು ಆನ್ ಮಾಡಿದ್ರೆ ರೀಸೆಟ್ ಆಗಬೇಕು. ಅದು ರೀಸೆಟ್ ಆಗೋದಿಲ್ಲ, ಎರರ್ 65 ಬರುತ್ತೆ. ನೋಡಿ, ಇದಕ್ಕೆ ಏನು ಮಾಡಬೇಕಂದ್ರೆ, ಈ ಬೋರ್ಡ್ ಕವರ್ನ ಬಿಚ್ಚಿದ್ರೆ ನೋಡಿ, ಇಲ್ಲೊಂದು ಡಿಪ್ ಸ್ವಿಚ್ ಐತೆ. ಅದು ಫಸ್ಟ್ ಒನ್ನು ಆನಲ್ಲಿ ಇರ್ತದೆ, ಅದನ್ನು ನಾವು ಆಫ್ ಮಾಡಬೇಕು ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಡಿಪ್ 1 ನೋಡಿ, ಅದನ್ನು ಆಫ್ ಮಾಡಿ. ಮೇಲ್ಗಡೆ ಆನ್ ಅಂತಲೂ ಬರೆದೈತೆ, ಕರೆಕ್ಟ್ ಆಫ್ ಮಾಡಿ. ಇದನ್ನು ಆಫ್ ಮಾಡಿದ್ಮೇಲೆ ಏನು ಚೇಂಜಸ್ ಆಗುತ್ತೆ ನೋಡಿ. ಝೂಮ್ ಔಟ್ ಮಾಡ್ತೀನಿ. ನೋಡಿ, ಇವಾಗ ನೋಡಿ ನೋಡಿ ರೀಸೆಟ್ ಬಂದ್ಬಿಡ್ತು ನೋಡಿ. ಇದೇ ರೀಸೆಟ್ಟು ನೋಡಿ, ರೀಸೆಟ್ ಬಂದ್ಬಿಡ್ತು ನೋಡಿ. ಇದೇ ಥರ ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕೆಲಸ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬಿಟ್ಟು ಹೋಗಿ. ನೆಕ್ಸ್ಟ್ ಸಿಗ್ತೀನಿ ಯಾವುದಾದ್ರೂ ಒಂದು ಹೊಸ ಟಾಪಿಕ್ ಜೊತೆಗೆ. ಓಕೆ, ಬಾಯ್.